ಸಿಮೆಂಟ್ ಪರ್ಚೇಸಿಂಗಲ್ಲಿ ಅಂದರೆ ಸಿಮೆಂಟ್ ಎಲ್ಲ ಡೀಟೇಲ್ನ ನಾವು ನೋಡ್ಕೊಂಡ್ವಿ. ಬಟ್ ಪರ್ಚೇಸಿಂಗಲ್ಲಿ ಒಂದಷ್ಟು ಕಾಮನ್ ಮಿಸ್ಟೇಕ್ಸ್ ಆಗೋಂಥದ್ದನ್ನು ನಾನು ಇವತ್ತು ತಿಳಿಸ್ತಾ ಹೋಗ್ತೀನಿ. ಸೊ ಏನಾಗುತ್ತೆ ಅಂತಂದರೆ ಸಿಮೆಂಟ್ ಪರ್ಚೇಸಲ್ಲಿ ನಾವು ಏನು ಮಾಡ್ತಾ ಹೋಗ್ತೀವಿ, ಸೊ ಸಾಕಷ್ಟು ಜನ ನಾವು ಬಜೆಟ್ ಫ್ರೆಂಡ್ಲಿ ಅಂತಂತ ನೋಡ್ತಾ ಇರ್ತೀವಿ. ಸೊ ಬಜೆಟ್ ಫ್ರೆಂಡ್ಲಿ ಅಂತಂತ ನೋಡೋದ್ರ ಜೊತೆಯಲ್ಲಿ ಏನಾಗುತ್ತೆ, ಸೊ ಯಾರೋ ಒಂದು ಸಜೆಸ್ಟ್ ಮಾಡಿದ್ರು, ಸೊ ಇಲ್ಲ ಯಾರೋ ನಮ್ಮ ಫ್ರೆಂಡ್ಸ್ ಸಜೆಸ್ಟ್ ಮಾಡಿದ್ರು, ಇಲ್ಲ ಫ್ಯಾಮಿಲಿಯವರು ಸಜೆಸ್ಟ್ ಮಾಡಿದ್ರು, ಇಲ್ಲ ಯಾರೋ ಒಬ್ಬರು ನಿಮ್ಮ ರಿಲೇಟಿವ್ ಸಜೆಸ್ಟ್ ಮಾಡಿದ್ರು, ಸೊ ಇಲ್ಲ ಹೊಸದೊಂದು ಸಿಮೆಂಟ್ ಬಂದಿದೆ, ಸೊ ಅದನ್ನು ನಾವು ಯೂಸ್ ಮಾಡ್ಕೊಳ್ಳೋಣ ಚೆನ್ನಾಗಿದೆ. ಸೊ ಇವಾಗ ಹೊಸದಾಗಿ ಬ್ರ್ಯಾಂಡ್ ಆಗಿರಲ್ಲ ಅಂಥ ಸಿಮೆಂಟ್ಗಳು ಬಂದಿರುತ್ತೆ. ಸೊ ಅದೆಲ್ಲ ತುಂಬ ಒಳ್ಳೆ ರಿಸಲ್ಟ್ ಇದೆ, ತುಂಬ ಸ್ಟ್ರೆಂತ್ ಕೊಡ್ತಾ ಇದೆ. ಸೊ ಇಂಥವನ್ನೆಲ್ಲನೂ ಕೂಡ ಏನಾಗುತ್ತೆ, ಮನೆ ಕಟ್ತಾ ಇದ್ದೀವಿ ಅಂತಂದಿದ ತಕ್ಷಣವೇ ಸೊ ಇದೆಲ್ಲ ಕೂಡ ಸ್ಟಾರ್ಟಪ್ ಆಗುತ್ತೆ. ಆ್ಯಂಡ್ ಹೊಸದಾಗಿ ಸಿಮೆಂಟ್ ಕಂಪನಿ ಓಪನ್ ಮಾಡಿದ್ರು ಅಂತ ತಿಳ್ಕೊಳ್ಳಿ, ಸಿಮೆಂಟ್ ಪ್ರಾಡಕ್ಟ್ನ ಮಾಡ್ತಾ ಇದ್ರು ಅಂತ ತಿಳ್ಕೊಳ್ಳಿ. ಸೊ ಅವರೆಲ್ಲನೂ ಕೂಡ ಆಟೋಮೆಟಿಕ್ಕಾಗಿ ಬಂದು ಇದನ್ನೆಲ್ಲ ಕೂಡ ಅಪ್ರೋಚ್ ಮಾಡೋದು ವೆರಿ ಕಾಮನ್ ಆಗಿರುತ್ತೆ. ಆ್ಯಂಡ್ ಅದರಲ್ಲೂ ಕೂಡ ಸಿಮೆಂಟ್ ಒಳಗಡೆ ಸುಮಾರು ಬ್ರ್ಯಾಂಡ್ಸ್ ಇದೆ. ಸೊ ಸುಮಾರು ಬ್ರ್ಯಾಂಡ್ಸ್ ಅಂತ ಹೇಳಿದ್ರೆ ನಾವು ಒಂದು ಮಿನಿಮಮ್ ಅಂತಂದ್ರೆ ಒಂದು 10-15 ಬ್ರ್ಯಾಂಡ್ ಇದೆ ಅಂತ ಹೇಳ್ಬೋದು. ಸೊ ಅದರಲ್ಲಿ ಯಾವುದನ್ನು ಸೆಲೆಕ್ಟ್ ಮಾಡೋದು, ಅದನ್ನು ಇವಾಗ ಎಲ್ಲ ನಮಗೇನೋ ಕ್ಲಿಯರಾಗಿ ಗೊತ್ತಾಯ್ತು. ಸೊ ಹೆಂಗೆ ಸಿಮೆಂಟ್ ಯಾವುದೋ OPC ಅಂದ್ರೇನು, PPC ಅಂದ್ರೇನು ಎಲ್ಲನೂ ಗೊತ್ತಾಯ್ತು. ಬಟ್ ಇದರಲ್ಲಿ ನಾವು ಯಾವ ಬ್ರ್ಯಾಂಡ್ ಅಂತಂದು ಸೆಲೆಕ್ಟ್ ಮಾಡೋದು. ಸೊ ಆಲ್ವೇಸ್ ನಾವು ನೋಡಿ, ಸೊ ಒಂದೇನೋ ಸಿಮೆಂಟ್ ಪರ್ಚೇಸ್ ಮಾಡ್ತಾ ಇದೀವಿ ಅಂತಂದರೆ ಸಿಮೆಂಟ್ ಈಸ್ ಅನ್ ವೆರಿ ವೆರಿ ಕ್ರೂಷಿಯಲ್ ಮೆಟೀರಿಯಲ್ ಇನ್ ದ ಕನ್ಸ್ಟ್ರಕ್ಷನ್. ಸೊ ನಾವು ಸಿಮೆಂಟ್ ಪರ್ಚೇಸ್ ಮಾಡಬೇಕಾದ್ರೆ ನಾವೇನು ಫಾಲೋ ಮಾಡಬೇಕು ಅಂತ ಹೇಳಿದ್ರೆ 100% ಅದು ಒಂದು ಒಳ್ಳೆ ಬ್ರ್ಯಾಂಡೆಡ್ ಸ್ಟೀಲ್ ಸಿಮೆಂಟ್ ಆಗಿರಬೇಕು. ಸೊ ಬ್ರ್ಯಾಂಡ್ ಯಾಕೆ ಆಗಿರಬೇಕು, ಸೊ ಬ್ರ್ಯಾಂಡ್ ಯಾಕೆ ಆಗಿರಬೇಕು ಅಂತಂತ ಹೇಳಿದ್ರೆ ಅದಕ್ಕೆ ಆದಂತಂತ ಏನೋ ಸಾಕಷ್ಟು ಟೆಸ್ಟ್ಗಳು ಪಾಸ್ ಆಗಿರುತ್ತೆ. ಆ್ಯಂಡ್ ಒಂದು ಬ್ರ್ಯಾಂಡ್ ಕ್ರೆಡಿಬಿಲಿಟಿ ಇರುತ್ತೆ. ಅಂದರೆ ಸಾಕಷ್ಟು ವರ್ಷದಿಂದ ಪ್ರಾಡಕ್ಟ್ನ ಮಾಡಿರ್ತಾರೆ, ಸಾಕಷ್ಟು ಬಂದಿರುತ್ತೆ. ಸೊ ತುಂಬ ವರ್ಷದಿಂದ ಇದೆ ಅಂತ ಹೇಳಿದ್ರೆ ಅದನ್ನು ನಾವು ತುಂಬ ತಲೆ ಕೆಡಿಸ್ಕೊಂಡು R&D ಮಾಡೋಂಥ ನಾವಿರಲ್ಲ. ಅದೇ ನಾವೇನಾದರೂ ಹೊಸ ಬ್ರ್ಯಾಂಡ್ ಇವಾಗ ಸ್ಟಾರ್ಟಪ್ ಬ್ರ್ಯಾಂಡ್ ತೊಗೊಂಡಿದ್ದೀವಿ, ಏನಾರು ಒಂದು ಇವಾಗ ಜಸ್ಟ್ ನಾವು ಅಡಿಷ್ನಲಿ ಅಂತಂತೇಳಿ ಏನೋ ಒಂದು ಹೊಸದಾಗಿ ಬಂದಿರೋರು ನಾವು ಎಂಕರೇಜ್ ಮಾಡ್ತೀವಿ ಅಂತ ಹೇಳಿ ಹೋದ್ವಿ ಅಂತ ಹೇಳಿದ್ರೆ 100% ಅದು ನಮ್ಮ ಮೇಲೆ ನಾವು ಮಾಡೋಂಥ ಎಕ್ಸ್ಪೆರಿಮೆಂಟ್ ಆಗುತ್ತೆ. ಸೊ ಇದನ್ನು ಏನಂತಂದರೆ ಇದು ಚೆನ್ನಾಗಿ ಆಗೋದೇ ಇಲ್ಲ ಅಂತಂತಲ್ಲ, ಚೆನ್ನಾಗೂ ಆಗ್ಬೋದು, ಒಳ್ಳೆ ರಿಸಲ್ಟು ಬರ್ಬೋದು, ಸೊ ಬರ್ದೇನೂ ಇರ್ಬೋದು. ಸೊ ನಾವು ಲಕ್ಷಾಂತರ ರೂಪಾಯಿ ಹಾಕಿ ಇನ್ವೆಸ್ಟ್ಮೆಂಟ್ ಮಾಡಿ 50 ಲಕ್ಷ 1 ಕೋಟಿ ಗಂಟ ಮನೆ ಕಟ್ತಾ ಇರ್ತೀವಿ ಬೇಸಿಕ್ಕಾಗಿ. ಸೊ ಅಷ್ಟು ಅಮೌಂಟ್ ನಾವು ಇನ್ವೆಸ್ಟ್ಮೆಂಟ್ ಮಾಡಿ ಜಸ್ಟ್ ನಮಗೆ ಅಲ್ಲಿ ಸೇವ್ ಆಗ್ತಿರೋದು ಎಷ್ಟಾಗಿರುತ್ತೆ, ಒಂದು 10-20 ರೂಪಾಯಿ ಸೇವ್ ಆಗ್ತಾ ಇರುತ್ತೆ ಪರ್ ಬ್ಯಾಗ್ಗೆ. ಸೊ 20 ರೂಪಾಯಿ ಸೇವ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಸೊ ಓವರ್ ಆಲ್ ಬಿಲ್ಡಿಂಗ್ ಮೇಲೇ ನಾವು ಸೇವ್ ಮಾಡ್ತೀವಿ ಅಂತಂದ್ರೆ ನಾಟ್ ಇವನ್ ಒಂದು 30,000-40,000 ಕೂಡ ನಾವು ಸೇವ್ ಮಾಡಲ್ಲ. ಸೊ ಅಷ್ಟೊಂದು 50 ಲಕ್ಷನೇ ತೊಗೊಳ್ಳೋಣ, 50-60 ಲಕ್ಷ ಅಮೌಂಟ್ ಹಾಕ್ಬಿಟ್ಟು ನಾವು ಮನೇನ ಕಟ್ತಾ ಇರ್ತೀವಿ. ಅಲ್ಲಿ ಹೋಗ್ಬಿಟ್ಟು ನಾವು 30-40 ಸಾವಿರ ಸೇವ್ ಮಾಡೋಕ್ಕೆ ಹೋಗಿ ನಮ್ಮ ಬಿಲ್ಡಿಂಗ್ನ ನಾವು ರಿಸ್ಕಲ್ಲಿ ಸಿಗಾಕ್ಸ್ಕೊಳ್ಳೋದು ಖಂಡಿತ ಅದು ಒಳ್ಳೆ ಸೈನ್ ಅಲ್ವೇ ಅಲ್ಲ. ಸೊ ಹಂಗಾಗಿ ನಾವೇನು ಮಾಡಬೇಕಾಯ್ತು, ಸಿಮೆಂಟ್ನ ಚೂಸ್ ಮಾಡಬೇಕಾದ್ರೆ ಸೊ ನಾವು ಕೂಡ ನಿಮಗೆಲ್ಲ ಎಜುಕೇಟ್ ಮಾಡಿದಾದ್ಮೇಲೆ ನಾವು ನಿಮಗೆ ಸಜೆಸ್ಟಬಲ್ ಬ್ರ್ಯಾಂಡ್ಸ್ ಅಂತ ಹೇಳ್ಬಿಟ್ಟು ಕೊಡ್ತೀವಿ. ಸೊ ಸಜೆಸ್ಟಬಲ್ ಬ್ರ್ಯಾಂಡ್ಸ್ ಅಂತ ಹೇಳಿದ್ರೆ ಸೊ ಯಾವುದು ಟಾಪ್ ಪರ್ಫಾರ್ಮಿಂಗ್ ಇರುತ್ತೆ, ಸೊ ಯಾವುದು ಬ್ರ್ಯಾಂಡ್ ಚೆನ್ನಾಗಿರುತ್ತೆ ಅಂಥ ಸಿಮೆಂಟ್ನ ನಾವು ನಿಮ್ಗೆ ಸಜೆಸ್ಟ್ ಮಾಡಿರ್ತೀವಿ. ಸೊ ನಾವು ರೆಸ್ಪಾನ್ಸಿಬಿಲಿಟಿ ಏನು, ಸೊ ನಮಗೆ ನಿಮ್ಮ ಬಜೆಟಲ್ಲಿ ಕಟ್ತಾ ಇದ್ದೀರಾ, ಇಲ್ಲ ನಿಮ್ಮದು ಬೇಸಿಕ್ ಪ್ಯಾಕೇಜಾ, ನಿಮ್ಮದು ಟಾಪ್ ಆ್ಯಂಡ್ ಪ್ಯಾಕೇಜಾ, ಅದೆಲ್ಲ ನಮ್ಮ ತಲೆನಲ್ಲಿಲ್ಲ. ನಮ್ಮ ತಲೆನಲ್ಲಿ ಇರೋದೇನು, ಸೊ ಸ್ಟ್ರಕ್ಚರ್ ಶುಡ್ ಬಿ ಸ್ಟ್ರಾಂಗ್. ಸೊ ನೋ ಮ್ಯಾಟ್ರ್ ವಾಟ್ ಯಾವ ಬ್ರ್ಯಾಂಡಾರ ಯಾವ ಇದನ್ನ ಕನ್ಸ್ಟ್ರಕ್ಷನ್ ಆಗಿಲ್ಲ, ನಾವು ಅದೊಂದನ್ನೇ ತಮ್ಮ ರೂಲ್ನ ನಾವು ಫಾಲೋ ಮಾಡೋದು. ಯಾಕಂತಂದರೆ ಆಮೇಲೆ ಏನು ಬೇಕಾದ್ರೂ ಕರೆಕ್ಷನ್ ಮಾಡ್ಬೋದು. ಬಟ್ ಸಿಮೆಂಟು ಸ್ಟೀಲ್ ಇದರಲ್ಲೆಲ್ಲ ನಾವು ಆಟ ಆಡೋಂಗೆ ಇಲ್ಲ. ಸೊ ಅದನ್ನು ನಾವು ಯಾವುದೋ ಒಂದು ಹೊಸದನ್ನು ಟೆಸ್ಟ್ ಮಾಡ್ತೀವಿ ಅಂತೇಳಿ ನಾವು ಹೋಗೋಂಗೆ ಇಲ್ಲ. ಯಾಕಂತಂದರೆ ಎಷ್ಟೊಂದು ಜನ ನಾವೇ ಅಬ್ಸರ್ವ್ ಮಾಡಿದ್ದೀವಿ. ಸೊ ಅವರೇ ಮನೆ ಕಟ್ಕೋಬೇಕಾದ್ರೆ ಏನು ಮಿಸ್ಟೇಕ್ಸ್ ಮಾಡ್ತಾರೆ ಅಂತ ಹೇಳಿದ್ರೆ, ಸೊ ಸಿಮೆಂಟ್ ಅಂದರೆ ಎಲ್ಲನೂ ಒಂದೇ ಅಲ್ವಾ. ಸೊ ಯಾವ ಬ್ರ್ಯಾಂಡ್ ತೊಗೊಂಡ್ರೆ ಅದರಲ್ಲೇನೋ ಸೊ ಯಾವುದು ಕಡಿಮೆ ರೇಟಿಗೆ ಸಿಗುತ್ತೆ. ಸೊ ಸಿಮೆಂಟ್ ಅಂಗಡಿಗೆ ಹೋಗಿ ಸ್ಟ್ರೇಟ್ ಅವೇ ಕೇಳೋದಂಗೆ ಯಾವ್ದು ಎಷ್ಟು ಬ್ರ್ಯಾಂಡ್ ಇದೆ ಅಂತ ಕೇಳ್ತಾರೆ. ಸೊ ಅದರಲ್ಲೆಲ್ಲ ಸುಮಾರು ಬ್ರ್ಯಾಂಡ್ಸ್ ಇರುತ್ತೆ. ಅದರಲ್ಲಿ ಎಷ್ಟೊಂದು ಬ್ರ್ಯಾಂಡ್ಸು ಬರೀ ಬ್ಲಾಕ್ ಮ್ಯಾನುಫ್ಯಾಕ್ಚರಿಂಗ್ ಇರುತ್ತೆ. ಸೊ ನಾವು ನೋಡಿರೋಂಗೆ ಸೊ ಕಾರ್ತಿಕ್ ಸಿಮೆಂಟ್ ಅದಂತ ಇರುತ್ತೆ, ಸಾಗರ್ ಸಿಮೆಂಟ್ ಅದಂತ ಇರುತ್ತೆ. ಸೊ ಲಾಟ್ ಆಫ್ ಹೊಸ ಬ್ರ್ಯಾಂಡ್ಸ್ ಥರದ್ದು ಸುಮಾರು ಸಿಮೆಂಟ್ಸ್ಗಳಿರುತ್ತೆ. ಹಂಗಾದ್ರೆ ಇದು ಯಾವುದು ಬ್ರ್ಯಾಂಡ್ಸ್ ಚೆನ್ನಾಗಿಲ್ಲ ಅಂತಂತಲ್ಲ, ಸೊ ನಮ್ಮ ರೆಸಿಡೆನ್ಷಿಯಲಲ್ಲಿ ಅಷ್ಟು ನೇಮ್ ಮಾಡಿಲ್ಲ. ಸೊ ನಮ್ಮ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಗೆ ಯೂಸ್ ಮಾಡೋ ಅಷ್ಟಂತ ನೇಮ್ ಮಾಡಿಲ್ಲ. ಯಾಕಂತ ಹೇಳಿದ್ರೆ ಸೊ ನಾವು ಇವಾಗ ಡೇ ಒನ್ನಿಂದನೂ ನಮಗೆಲ್ಲರಿಗೂ ತುಂಬ ಒಂದು ಒಳ್ಳೆ ಟಾಪ್ ಬ್ರ್ಯಾಂಡ್ ಅಂತಂತಂದರೆ ಬಿರ್ಲಾ ಸೂಪರ್ ಅಂತಂತ ಗೊತ್ತಿದೆ, ಆ್ಯಂಡ್ ಅಲ್ಟ್ರಾಟೆಕ್ ಅಂತಂತ ಗೊತ್ತಿದೆ, ACC, ಜುವಾರಿ. ಸೊ ಈ ಥರದ್ದು ಬ್ರ್ಯಾಂಡ್ಗಳು ಅಂತಂತ ಹೋಗೋದಾದರೆ ಸ್ವಲ್ಪ ಒಂದು ನೀಟಾಗಿರುತ್ತೆ ಅಂತ ಹೇಳ್ಬಿಟ್ಟು ಒಂದು ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾಕಂದರೆ ಒಳ್ಳೆ ರಿಸಲ್ಟ್ಸ್ ಕೊಡ್ತಾ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಅದೇ ನಾವೇನಾದರೂ ಸ್ವಲ್ಪ ಅಮೌಂಟ್ ಕಡಿಮೆಗೆ ಸಿಗುತ್ತೆ, ಒಂದು 30 ರೂಪಾಯಿ ಕಡಿಮೆಗೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಯಾವುದೋ ಸ್ಟಾರ್ಟಪ್ ಬ್ರ್ಯಾಂಡು ಇಲ್ಲ ಅಂತಂದರೆ ಯಾವುದೋ ಒಂದು ನಮ್ಮ ಮೇಲೆ ನಾವೇ R&D ಮಾಡ್ಕೊಂಡ್ವಿ ಅಂತಂದರೆ ಸೊ ಖಂಡಿತ ಅದು ಬಿಲ್ಡಿಂಗ್ ಬಿದ್ದೋಗುತ್ತೆ, ಮತ್ತೊಂದಾಗುತ್ತೆ, ಅದೆಲ್ಲ ಏನಿಲ್ಲ. ಸೊ ಅದೆಲ್ಲ ಏನು ಆಗೋದೂ ಇಲ್ಲ. ಏನಂತಂದರೆ ಸ್ವಲ್ಪ ಕ್ವಾಲಿಟಿ ಕಡಿಮೆ ಆಗುತ್ತೆ, ಅಂದರೆ ನಮಗೆ ಲೈಫ್ ಸ್ಪ್ಯಾನ್ ಕಡಿಮೆ ಆಗುತ್ತೆ. ಆ್ಯಂಡ್ ಆ ಸ್ಟ್ರೆಂತ್ ನಮಗೆ ಪ್ರಾಪರಾಗಿ ಬಿಲ್ಡ್ ಆಗಲ್ಲ ಅಂತ ಹೇಳ್ಬೋದು. ಯಾಕಂತಂದರೆ ಒಂದು ಪ್ರಾಪರ್ ವೇನಲ್ಲಿ ಪ್ಯಾಕಿಂಗ್ ಆಗಿದೆ ಅಂತ ಹೇಳಿದ್ರೆ, ಪ್ರಾಪರ್ ವೇನಲ್ಲಿ ಅದಕ್ಕೆ ಏನು
ಲೋಡ್ ಆಗಿದೆ ಅಂತ ಹೇಳಿದ್ರೆ ಇಂಗ್ರೀಡಿಯೆಂಟ್ಸ್ ಎಲ್ಲನೂ ಅದು ಚೆನ್ನಾಗಿರುತ್ತೆ. ಸ್ವಲ್ಪ ನಾವು ಕಾಂಪಿಟೇಟಿವ್ ಆಗಿ ಮಾಡ್ತಾರೆ ಅಂತ ಹೇಳಿದ್ರೆ ಎಲ್ಲ ಒಂದು ಕಡೆ ಇನ್ನೂ ಬ್ರ್ಯಾಂಡಿಂಗ್ ಆಗಿರಲ್ಲ, ಆ್ಯಂಡ್ ಬ್ರ್ಯಾಂಡಿಂಗ್ ಆಗಿದ್ರು ಕೂಡ ಇನ್ನು ಆರ್ಗನೈಸ್ಡಾಗಿ ಸೆಟ್ ಆಗಿರಲ್ಲ. ಸೊ ಆ ಓನರ್ಸ್ಗಳಿಗೆ ಇಂಟೆನ್ಷನ್ ಇಲ್ದೇ ಇರ್ಬೋದು ಸ್ವಲ್ಪ ಕ್ವಾಲಿಟಿ ಕಡಿಮೆ ಮಾಡೋಣ ಅದಿದೆ ಅಂತ ಹೇಳ್ಬಿಟ್ಟು. ಬಟ್ ಅಲ್ಲಿ ಎಲ್ಲರೂ ಕೂಡ ಹೊಸ ಟೀಮು ಹೊಸ ಇದ್ದಾಗ ಏನಾಗುತ್ತೆ ಇದೆಲ್ಲ ಮಿಸ್ಟೇಕ್ಸ್ ಆಗೋಂಥ ಚಾನ್ಸಸ್ಗಳಿರುತ್ತೆ. ಸೊ ದಯವಿಟ್ಟು ನೀವೇನೋ ಸಿಮೆಂಟ್ನ ಚೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ನಿಮ್ಮ ಮನೆಗೆ RCC ಸಜೆಸ್ಟಬಲ್ ಬ್ರ್ಯಾಂಡ್ಸ್ನೇ ನೀವು ಚೂಸ್ ಮಾಡಿ. ಸೊ ಇಲ್ಲ ನಿಮ್ಮದೇ ಏನೋ ಚೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಅದನ್ನು ದಯವಿಟ್ಟು ನಮ್ಮ ಹತ್ರ ಡಿಸ್ಕಸ್ ಮಾಡಿ. ಸೊ ಯಾಕಂತಂದರೆ ನಮಗೂ ಕೂಡ ಅದು ಅಕ್ಸೆಪ್ಟ್ ಆಗಬೇಕು. ಯಾಕಂತಂದರೆ ಈ ಮನೆ ಕಟ್ಟೋದು ಅಂತಂತಂದರೆ ಬರೀ ಇದು ನಿಮ್ಮ ಮೇಲೆ ಅಷ್ಟೇ ರೆಸ್ಪಾನ್ಸಿಬಿಲಿಟಿ ಅಲ್ಲ, ಸೊ ನಮ್ಮ ಮೇಲೂ ಕೂಡ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಯಾಕಂತಂದರೆ ಎಂಡ್ ಡೇಗೆ ವಿ ಆರ್ ದ ಆನ್ಸರಬಲ್ ಪರ್ಸನ್ಸ್. ಯಾಕಂತಂದರೆ ನಾವು ಸಿಮೆಂಟ್ ಚೆನ್ನಾಗಿಲ್ಲ, ಸ್ಟೀಲ್ ಚೆನ್ನಾಗಿಲ್ಲ, ಸೊ ನೀವು ಯಾವುದೋ ಹೇಳಿದ್ರೆ ಅದನ್ನು ಯೂಸ್ ಮಾಡಿದೆ, ಅದಕ್ಕೋಸ್ಕರ ನನಗೆ ಹಿಂಗಾಯ್ತು ಅಂತ ಹೇಳ್ಬಿಟ್ಟು ನಾವು ಬಂದು ನಿಮ್ಮ ಮುಂದೆ ಹೆಲ್ಪ್ಲೆಸ್ ಆಗಿ ಹೇಳಿದ್ರೆ ಅದು ಯೂಸ್ ಇಲ್ಲ. ಸೊ ನಾವಿರೋದೇ ನೀವು ತಪ್ಪು ಮಾಡದೇ ಇರೋಂಗೆ, ಸೊ ನೀವು ರಾಂಗ್ ಸೆಲೆಕ್ಷನ್ ಮಾಡದೇ ಇರೋಂಗೆ ಕಂಟ್ರೋಲ್ ಮಾಡೋದಕ್ಕೆ ಆ್ಯಂಡ್ ಅದನ್ನು ಪ್ರೋಗ್ರೆಸಿವ್ ತೊಗೊಂಡೋಗೋದಕ್ಕೆ ಸಿಮೆಂಟ್ ಪರ್ಚೇಸಲ್ಲಿ ನಾವು ಕೇರ್ಫುಲ್ ಆಗಿರಬೇಕು. ಆ್ಯಂಡ್ ಸಜೆಸ್ಟಬಲಿ ಒಂದು ಟಾಪ್ ಬ್ರ್ಯಾಂಡೆಡ್ನ ಯೂಸ್ ಮಾಡಬೇಕು. ನಿಮಗೆ 50,000 ಜಾಸ್ತಿ ಆಗುತ್ತೋ 1 ಲಕ್ಷ ಜಾಸ್ತಿ ಆಗುತ್ತೋ ಅದು ನಮ್ಗೆ ಗೊತ್ತಿಲ್ಲ. ಸೊ ನಿಮ್ಮ ಮನೆಗೆ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರ್ತೀರ. ಸೊ ಸ್ಟೀಲು ಸಿಮೆಂಟು 100% ಒಂದು ಗುಡ್ ಕ್ವಾಲಿಟಿದು ಒಂದು ಗುಡ್ ಪ್ರಾಡಕ್ಟ್ನ ನೀವು ಯೂಸ್ ಮಾಡಲೇಬೇಕಾಗುತ್ತೆ. ಇದರಲ್ಲಿ ಕಾಂಪ್ರಮೈಸೇ ಇಲ್ಲ. ಸೊ ಸರ್ ನನಗೆ ₹2 ಜಾಸ್ತಿ ಆಗುತ್ತೆ, ಸೊ ಅದಕ್ಕೆ ನಾನು ಅದನ್ನು ಯೂಸ್ ಮಾಡಲ್ಲ ಇದನ್ನು ಯೂಸ್ ಮಾಡಲ್ಲ ಅಂತಂದರೆ ನಾವು ಬಿಡೋದೇ ಇಲ್ಲ. ಯಾಕಂತಂದರೆ ಅಲ್ಲಿ ಎಂಡ್ ಡೇಗೆ ನಿಮಗೆ ಬರೀ ಸೇವಿಂಗ್ಸ್ ಮಾತ್ರನೇ ನೀವು ನೋಡ್ತಾ ಇರ್ತೀರ. ಬಟ್ ನಮಗೇನಾಗುತ್ತೆ, ಸೊ ನಮಗೆ ಅದು ಬಿಲ್ಡಿಂಗಲ್ಲಿ ಕ್ವಾಲಿಟಿ ಅಚೀವ್ ಮಾಡೋದು ನಮ್ಮ ರಿಸ್ಕ್ ಆಗಿರುತ್ತೆ ಆ್ಯಂಡ್ ನಮ್ಮ ಟಾರ್ಗೆಟ್ ಆಗಿರುತ್ತೆ. ಹಂಗಾಗಿ ಸಿಮೆಂಟು ಸ್ಟೀಲು ಆ್ಯಸ್ ವೆಲ್ ಎಸ್ ಬ್ಲಾಕ್ಸು ಕೂಡ ಒಂದು ಪ್ರಾಪರಾಗಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಯಾವುದೇ ಕಾರಣಕ್ಕೂ ಕೂಡ ನಾವು ಅನ್ಬ್ರ್ಯಾಂಡೆಡ್ ಸಿಮೆಂಟ್ಸು ಹೊಸ ಬ್ರ್ಯಾಂಡೆಡ್ ಸಿಮೆಂಟ್ಸ್ ಅದು ಯಾವುದಕ್ಕೂ ಕೂಡ ಹೋಗಂಗಿಲ್ಲ. ಸೊ ಹೋಗೋದು ಬೇಡ. ಸೊ ಒಂದು ಒಳ್ಳೆ ಪ್ರಾಡಕ್ಟು ಒಂದು ಟಾಪ್ ಬ್ರ್ಯಾಂಡೆಡ್ಸ್ ಯಾವುದಿರುತ್ತೋ ಅದನ್ನೇ ಯೂಸ್ ಮಾಡಿ ಮನೆ ಕಟ್ಟೋಕ್ಕೆ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡೋಣ. ಸೊ ಈ ಕಂಪ್ಲೀಟ್ ವಿಡಿಯೋದಲ್ಲಿ ನಾವು ಕಂಪ್ಲೀಟ್ ಸಿಮೆಂಟ್ ಬಗ್ಗೆ ನಾಲೆಡ್ಜ್ನ ತಿಳ್ಕೊಂಡಿದ್ದೀವಿ. ಆ್ಯಂಡ್ ನಮ್ಮ ಮನೆ ಕಟ್ಟೋದಕ್ಕೆ ಯಾವ ಸಿಮೆಂಟ್ ಯೂಸ್ ಮಾಡಬೇಕು, ಸೊ ಯಾವ ಗ್ರೇಡ್ ಯೂಸ್ ಮಾಡಬೇಕು, ಸೊ ಎಲ್ಲದ್ರ ಬಗ್ಗೆನೂ ಕೂಡ ನಮಗೆ ಒಂದಷ್ಟು ಬೇಸಿಕ್ಸ್ ಅಂತಂತೂ ಗೊತ್ತಾಗಿದೆ ಅಂತ ಹೇಳ್ಬಿಟ್ಟು ಅನ್ಕೊತೀನಿ. ಆ್ಯಂಡ್ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಬೇರೆ ಮೆಟೀರಿಯಲ್ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗ್ತೀನಿ. ಆ್ಯಂಡ್ ಯಾವುದೇ ವೀಡಿಯೋನ ಸ್ಕಿಪ್ ಮಾಡಬೇಡಿ ಆ್ಯಂಡ್ ಕಂಪ್ಲೀಟಾಗಿ ನೋಡ್ಕೊಳ್ಳಿ. ಯಾಕಂತಂತ ಹೇಳಿದ್ರೆ ಸೊ ನಿಮಗೆ ಈ ವಿಡಿಯೋಸ್ ಮಾಡ್ತಾ ಇರೋ ರೀಸನ್ನೇ ಏನಂತ ಹೇಳಿದ್ರೆ ನಿಮಗೆ ಕ್ವಶನ್ಸ್ ಅರೈಸ್ ಆಗೋದು ಬೇಡ, ಸೊ ಡೌಟ್ಸ್ ಬರೋದು ಬೇಡ ಅಂತಂತೇಳಿ. ಸೊ ನೀವು ನೋಡಿಲ್ಲ ಅಂದರೆ 200% ನಿಮಗೆ ತುಂಬ ಕ್ವಶನ್ಸು ಅರೈಸ್ ಆಗ್ತಾ ಹೋಗುತ್ತೆ. ಆ್ಯಂಡ್ ನಿಮಗೆ ಯಾವ್ದು ತೊಗೋಬೇಕು ಯಾವ್ದು ತೊಗೋಬಾರ್ದು ಅಂತ ಹೇಳ್ಬಿಟ್ಟು ಸಾಕಷ್ಟು ಡೌಟ್ಸ್ಗಳು ಕ್ರಿಯೇಟ್ ಆಗ್ತಾ ಹೋಗುತ್ತೆ.